ಜಾರುವ ಮನಿ ಜಾರಿರಿಗೆ ಕೊಟ್ಟಿದ್ದೇನೋ ಮಾರುವ ಮನಿ ಮಾಯಾದೇವಿ ಬಿಟ್ಟಿದ್ದೇನೋ ನಾರುವ ಮನಿಗೆ ನಾಗೇಶ ಹುಡುಗಿಗೆ ಇರಲಿ ಎಂದು ನಾ ಕರುಣೆ ಪಟ್ಟಿದ್ದೇನೋ ಮಸಿಮ ಹುಡುಗಿ ಇರಲಿ ಎಂದು ನಾ ಕರುಣೆ ಹುಟ್ಟಿದ ಮನಿ ಹಗಲತ್ತೆ ಸುಟ್ಟಿದೇನೋ ಮೆಟ್ಟಿದ ಮನಿ ಮೂಲ ವೈರು ಇಟ್ಟಿದೇನೋ ಕಟ್ಟಿದ ಮನೆ ಕಡಿ ಬಾಗಿಲ ಕೆಳಗೆ ಮುರದು ನಾ ಹೊರಗೆ ಆ ಮನೆ ಬಾಡಿಗೆ ಅಕ್ಕಿ ಮಾರಿಗೆ ಬಿಟ್ಟಿದ್ದೇನೋ ಈ ಮನೆ ಬಾಡಿಗೆ ಅಕ್ಕಿ ಮಾರಿಗೆ ಬಿಟ್ಟಿದ್ದೇನೋ ಅರಿವಿಲೆ ಹುಡುಗು ಕೊಟ್ಟಿರೇನೋ ಆ ಮನಿ ಈ ಮನಿ ಹರಗುವ ನಾರ್ಯರಿಗೆ ಅರಿವಿಲೆ ಹುಡುಗು ಕೊಟ್ಟಿರೇನೋ ಅಂಗವಾಡಿ ಶರಣಡಿಗೆ ಅನಾದಿ ಕಳಲು ದಿಗಂಬ್ರ ಹುಡುಗಿ ಹುಟ್ಟಿದೇನೋ ವಿಷಾನ ಬ್ರಹ್ಮಾನಂದಕ್ಕಾಗಿ ಅನುಭವದಲ್ಲಿ ಬ್ರಹ್ಮಾನಂದಕ್ಕಾಗಿ ಅನುಭವದಲ್ಲಿ ಸಮಾಧಾನ ಸಮಾಧಾನ ಹಾಡ ಹುಡುಗಿ ಯಾಕಂದ್ರ ಹಾಡ್ಕಿ ಮಾತ್ರ ಇನಗೆ ಚಾಲೋ ಆಗ್ಯಾವಂದಾಗ ಯಾಕೋ ಹುಡುಗಿ ಕಿವಿ ಕೆಲಸ ಕಾಣುವುದಿಲ್ಲ ಹೆಪ್ಪ ಇವಳೀಗ ನಾನು ಸುರುವಿಗೆ ಏನು ಪದ್ಯ ಹಾಡಿ ನನಗೂ ಗೊತ್ತಿಲ್ಲ ಇವಳೀಗ ಸುರುವಿಗೆ ಅದು ಕೂಡಲೇ ಯಾವ ಪದ ಹಾಡಿನಿ ಎಂದು ಪಕ್ಕ ಲಕ್ಷ ಕೊಟ್ಟು ಕೇಳ್ಯಾರಿಲ್ಲೋ ಕುಂತ ಸದಾ ಮೈಸಾಸುರದ ಕೊಂದಾಳತ್ತ ಮೈಸಾಸುರ ಮರ್ದಿನಿ ಅನಿಸ್ಕೊಂಡಾಳಂತ ಈಗ ಅನಂತ ನಾಮ ಬಂದವಂತ ಆಕಿ ತಮ್ಮ ದೇವಿಗ ನಿನ್ನೆ ಮುಂಜಾನೆ ಎದು ಕೂಡಲೇ ಭಗವಂತನ ವರ್ಣನೆ ಮಾಡಿನಿ ಹೀಗ ಅವ ಏನೇನು ಅನಿಸ್ಕೊಂಡು ನನಗೂ ಎಲ್ಲ ಆಕಿ ಕೇಳ್ಯಾಳಿದರ ನಂಬಿದಂತ ಭಕ್ತ
ಭಗವಂತನಿಗೆ ಇಂತಿಂತ ಪದವಿ ಮಾತ್ರ ಕೊಟ್ಟಾನೆಂದು ಇದು ಎಲ್ಲ ತಿಳಿಸಿ ಹೇಳಿನಿ ನಾನು ನಿನ್ನೆ ಪದ ಹಾಡಿದ್ದೆ ಹಾಡೋ ಕಿಸಬಾಯಿ ದಾಸಂದಂಗ ಇದು ಹೊಳ್ಳಿ ಮುಳಿ ಅದನ್ನೇ ತಿರುವಿ ಹಾಕತೈತಿ ಇದರಂತ ಹುಚ್ಚುಗೊಟ್ಟಿ ಹೆಂಗಸೆ ಯಾವುದೂ ಇಲ್ಲ ಜಗತ್ತದ ಒಳಗ ಯಪ್ಪ ಹಾಡೋರ್ ಒಳಗ ತಡಕ್ಲಾಸ್ ಅಂದ್ರ ಇದು ಒಂದೇ ಹಿಂಗ ಎಲ್ಲ ಏನ್ ಹಾಡ್ಯಾನ ಅನ್ನೋದು ಪಕ್ಕ ಅಜ್ಞಾನ ಎಲ್ಲವ್ವ ನಿನ ಸದಾ ಸಭಿಕರಿಗೆಲ್ಲ ಶಿರವಾಗಿ ಕರ್ಮಗಳು ಮಾಶಾಳ ಗ್ರಾಮದಲ್ಲಿರುವಂತ ಬಹಳ ಮಂದಿ ಸಾತ್ವಿಕರದಾರ ತಮ್ಮ ಇಲ್ಲಿ ಸತ್ಸಂಗ ಮಾಡಿದವರು ಬಹಳ ಮಂದಿ ಅದಾರ ಭಜನಾ ಕಲಾವಿದರು ಅದಾರ ಇನ್ನೂ ಬಹಳಷ್ಟು ಕಲಾವಿದರು ಅದಾರ ನಿನ್ನೆ ಸುರವಿಗೆ ಎದ್ದು ನಾ ಏನ್ ಹಾಡಿನಿ ಓಂ ಶಿವ ಶಂಕರ ವರ್ಣನೆ ಭಯಂಕಾರ ಸದ್ದೋ ಜಾತ ವಾಮದೇವ ಅಘೋರ ಈಶಾನ್ಯ ತತ್ಪುರುಷ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ಥ ಸಾರೆ ಆಲಮ್ ಕಾ ಮಾಲೀಕ ತು ಹಿ ತು ಹೈ ಪರಮೇಶ್ವರ ಹಾಡಿ ನಾ ನಿನ್ನೆ ಅದು ಹಾಡಿದ ಪಕ್ಕ ಕಿವಿ ಕೇಳ್ಸಂಗ್ ಕಾಣಿಸಂಗಿಲ್ಲ ಕಿವಿಡಿದ್ದಂಗೆ ಕಾಣ್ತದೆ ಪೋರಿ ಅಲ್ಲ ನೀನೇನೆ ಹೇಳಿನ ಇಂತಿಂತ ನಂಬಿದಂತ ಭಕ್ತರಿಗೆ ಮಾತ್ರ ಇಂಥ ವರಗಳನ್ನು ಕೊಟ್ಟಾನ ತ್ರಿಪುರ ಸಂಹಾರ ಮಾಡ್ಯಾನ ಅಲ್ಲಿ ಮಾತ್ರ ಅವನಿಗೆ ಇಂಥ ನಾಮಗಳು ಬಂದಾವತ್ತ ನಾನು ನಿನ್ನೇನೆ ಹೇಳಿನಿ ಈಗ ಮತ್ತೆ ಅದಕ್ಕೆ ಕೆದರ್ಲಕತ್ತಾಳ ನೈದ್ರ ತಿಪ್ಪಿನಿ ನೈದ್ರ ತಿಪ್ಪಿ ಕೆದರ ಮಾಡ್ಬೇಡ ತಂಗಿ ಇಲ್ಲಿ ಏನು ಮಾರುದಿತ್ತಪ್ಪ ಚೊಕ್ಕ ಬಂಗಾರ ಮಾರು ನಾನು ಹಾಡಿರುವಂತ ಪದ್ಯ ಯಾವ್ಯಾವ ಹಾಡ್ಯಾನ ಏನ್ ಹಾಡ್ಯಾನ ಅನ್ನೋದ್ರ ಬಗ್ಗೆ ಮೊದಲು ಲಕ್ಷ್ಯ ಕೊಡು ನೀನು ಸೋಮಿ ಎಲ್ಲಾರ ಪದ ಹಾಡೋದು ಬಿಡಾಡಿ ಹಂಗೆ ಎಲ್ಲ ತಿರುಗಾಡ್ರೆ ಹ್ಯಾಂಗ ನಡೀತದ್ರಿ ಕೆಲಸ ಜವಾಬ್ ಆಗಿತ್ತಂದ್ರೆ ಆಗಿಲ್ಲ ಅನ್ಕೋತಿನ್ರಿ ಅದು ಸೋಮೆ ಹಂಗ ಆಗಂಗಿಲ್ಲಕ್ಕ ನೀನು ಮೊದಲು ನಾ ಹಾಡಿರುವಂತ ಪದ್ಯದ ಕಡೆ ಲಕ್ಷ್ಯ ಕೊಟ್ಟು ಕೇಳು ಹೌದು ಅವ ಏನ್ ಹಾಡ್ಯಾನ ಏನ್ ಕೇಳ್ಯಾನ ಆಮೇಲೆ ಮಾತಾಡು ಅನಂತ ನಾಮ ಅನಂತ ರೂಪ ಅನಂತ ವರ್ಣ ಹೌದು ಅನಂತ ಮಹಿಮೆ ಅನಂತ ಶಾಖೆಯಲ್ಲಿ ಸಹಿತ ಸಾಕ್ಷಿ ಭಗವಂತ ಹೌದು ಅನಂತ ಶಾಖೆ ಒಳಗೆ ಸಹಿತ ಸಾಕ್ಷಿ ಅದಾನ ಅಂತ ಹೇಳ್ತಾರ ಅವರು ಅದಕ್ಕೆ ನಿನ್ನೆ ನಾ ಹೇಳಿನಿ ತ್ರಿಪುರ ಸಂಹಾರ ಮಾಡಿದವನು ನೀನೇ ಅಲ್ಲಿನೂ ಸಹಿತ ಒಂದು ಅವನಿಗೆ ನಾಮ ಬಂದದತ್ತ ಹೇಳಿನಿ ನಾ ನಿನಗೆ ಮತ್ತೆ ಬಾಳೆ ತಿರುಗಿ ಹಾಕ್ಲಕತ್ತಾವ ಪಾನ ಮತ್ತ ಇಲ್ಲ ಬಿಸ್ಮಾ ಸುಡ್ದ ಮತ್ತೊಂದು ತಗೊಂಡ್ ಬಂದವಲ್ಲ ಹೆಣ್ಮಗಳು ಸಾಯಂಕಾಲ ಬಿಡುವಂತ ಟೈಮ್ ಒಳಗೆ ಪ್ರಶ್ನೆ ಕೇಳಿದ್ವು ಹೆಣ್ಮಗಳು ಮತ್ ಅವು ಏನಾರ ತಿರುಗಿ ಹಾಕಿದ್ಯಪ್ಪ ಅಂತಂದ್ರೆ ಪರವಾಗಿಲ್ಲ ಅಲ್ಲ ನಿಮ್ಮ ಪರಮಾತ್ಮಗೆ ಏನೇನು ನಾಮ ಬಂದಾವ ಅಂತ ಕೇಳ್ತಾವ ಬಹಳ ಸಾಕಷ್ಟು ನಾಮಗಳು ಬಂದಾವ 108 ಅನಂತ ನಾಮಗಳು ಬಂದಾವ ಪರಮಾತ್ಮ ಯಾವತ್ತು ನಿನಗೆ ಹೇಳಬೇಕು ಸಾಕಷ್ಟು ನಾಮಗಳು ಬಂದಾವ ನೀವ್ ಬರೇ ನಿಮ್ಮ ದೇವಿಗೆ ಎಷ್ಟು ಬಂದವ ಎಷ್ಟು ಬಂದವ್ರಿ ಮಾಸ್ತರ ಬಹಳ ಆದ್ರೆ ಒಂದು 10-18 ಬಂದಿರ್ಬೇಕಾಗಿ ಅವನಿಗೆ ಅನಂತ ನಾಮ ಅನಂತ ರೂಪ ಅನಂತ ವರ್ಣ ಹೌದು ಅನಂತ ಶಾಖೆಗಳು ಸಹಿತಕ್ಕೆ ಅಲ್ಲಿ ಸಾಕ್ಷಿ ಅದಾನ ಪರಮಾತ್ಮ ಅಂತ ಹೇಳ್ತಾರ ಅವರು ಇವ್ರಿಗೂ ಸಾಕ್ಷಿ ಇಲ್ಲಿ ಹಾಡ್ಲಕ್ ಬಂದಾರಲ್ಲ ಇವ್ರನ್ನು ಸುಮ್ಮ ಹಾಡ್ಲಕತ್ತಿಲ್ಲ ನಮ್ಮವ್ ಇದ್ದಾಗ ಹಾಡ್ಲಕತ್ತಾರ ಇಲ್ಲಿ ಅವರು ನಮ್ಮ ಒಳಗ ಯಾವಾಗ ಇವ್ರ ಶರೀರ ಒಳಗ ನಿಮ್ಮ ಅಂದಾಗ ಇಲ್ಲಿ ಹಾಡ್ಲಕತ್ತಾರ ಅವರು ಅಚಾನಕ್ ನಮ್ಮವ ಇರ್ಲಿಲ್ಲ ಅಂದ್ರೆ ಆಯ್ತು ಹೆಣ ಅಂತಾರ ಇವ್ರಿ ಹೆಣ ಏನ್ರಿ ಹೆಣ ಅಂತಾರ ಹೆಣ ಅದಕ್ಕೆ ಮತ್ತೇನ್ ಹೇಳಕತ್ತಾವ ಅಂಡಜ 21 ಲಕ್ಷ ಪಿಂಡಜ ಜಲುಬ್ಜ ಉದ್ಬೀಜ ಇಂಥವ್ 84 ಲಕ್ಷ ಜೀವರಾಶಿ ಒಳಗ ಇವನೇ ತಿರುಗಾಡ್ತಾನ ಅಂತ ಹೇಳ ಏನು ಈ ಶರೀರ ಹುಟ್ಟಿ ಬರ್ಲಕತ್ತದು ಆತ್ಮ ಹುಟ್ಟಿ ಬರ್ಲಕತ್ತದ್ರಿ ನೀವೇ ಹೇಳ್ರಿ ಹೆಣ್ಮಗಳಿಗೆ ಇಲ್ಲ ಕೂತಾಗ ನ್ಯಾಯ ಮಾಡ್ರಿ ಈ ಶರೀರ ಹುಟ್ಟಿ ಬರ್ಲಕತ್ತದ ಶರೀರ ಸಾಯ್ಲಿಕತ್ತದ ವೈದ್ಯ ಮತ್ತ ಶರೀರಕ್ಕೆ ಮಣ್ಣಾಗಿಡ್ಲಕತ್ತಾರ ಶರೀರಕ್ಕೆ ಜೋಲ್ನ ಹಾಕ್ಲಕತ್ತಾರ ಅವ ಎಲ್ಲಿ ಹುಟ್ಲಕತ್ತಾನ ಎಲ್ಲಿ ಸಾಯ್ಲಕತ್ತಾನ ಅವಾಗ ಸಾಯಿದ್ರು ಅವ ಹುಟ್ಟೋದು ನಿನಗೆ ಎಲ್ಲಿ ಕಾಣಿಸ್ಲಕತ್ತದ ಹೇಳು ನೀ ಹೇಳ್ತಂಗಿ ನಾ ಇಂತಲೇ ನೋಡಿನ ಅವ ಇಂತಲೇ ಸತ್ತಾನ ಇಂತಲೇ ಅವನಿಗೆ ಹೂಣಿನ ಅಂತ ಹೇಳು ಫೋಟೋ ತಕೊಂಡು ಬಂದಿನ ಅಂತ ಹೇಳು ನಿನ್ನಂತ ಹಾಡಕಿನ ಯಾವಕಿನ ಇಲ್ಲ ನೀನೇ ಹಚ್ಚತ್ತ ನಿನ್ನ ಸಾಷ್ಟಾಂಗ ಹಾಕಿ ಬಿಡ್ತೀನಿ ನಾನು ಸುಮ್ಮನೆ ಏನ್ರಿ ಓದಲಕತ್ತಿಯಲ್ಲ ಸಂಗತಿಯಿಂದ ನಾಯಿ ಹೆಂಗೆ ಹಂಗ ಅಲ್ಲದು ಲೆಕ್ಕ ನೀನೇನು ಹೇಳಿ ನಿನಗೆ ಅನಂತ ನಾಮಗಳದಾವ ಪರಮಾತ್ಮಗ ಓಂ ಶಿವ ಶಂಕರ ನೀನು ವರ್ಣನೆ ಭಯಂಕರ ಅದಪ್ಪ ಅಂತ ನಾನು ನಿನ್ನೆ ಮುಂಜಾನೆ ಹೇಳಿ ನಿನಗೆ ಅದು ಇದು ಬಿಟ್ಟಿದಿ ಮತ್ತೆ ಏಸದಾವ ನೀ ನಾ ಮತ್ ಕೇಳ್ತಾವ ಮತ್ ಅಂದ್ರ ರಾತ್ರಿ ಬೆಳಗ್ಗೆ ರಾಮಾಯಣ ನೋಡ್ಕೊಂಡ್ರೆ ಮುಂಜಾನೆ ಸೀತಾಗ ರಾಮ ಏನಾತ ಅಂದಪ್ಪ ಕೆಲಸ ಇವ್ರದು ಅದು ವಿಷಯ
ಅದು ಯಾವ್ದು ಫೈನಲ್ ಆಗಿರ್ತದೋ ಅಲ್ಲೇ ಬಿಡ್ಬೇಕು, ಮತ್ತೆ ಯಾವ್ದಾರ ಹೊಸದ ಕೆದ್ರದ ಮಾಡಬೇಕು. ಹೌದು. ಅವನಿಗೆ ಯಾವ ಎಂತ ರೂಪ ಅದಾವ ಅಂತ ಅವ್ನಿಗೆ ಏಸು ನಾಮ ಅದಾವ, ಮತ್ತ ಹೊಳ್ಳಿ ಅಲ್ಲೇ ಅದನ್ನ ತಿರುಗಾಕಕ್ ಹೋಗ್ಬೇಡ. ಹೌದಲ್ರಿ ಮಾಸ್ತರ? ಅದಕ್ಕೆ ಏನ್ ಕೇಳಿದ್ರ ಅವರು? ಏನ್ ಕೇಳ್ಯಾರಿ ಮಾಸ್ತರ? ಕೃಷ್ಣ ಇದ್ದವ ಏನ್ ಮಾಡ್ಯಾನ, ಮಾತು ಕೊಟ್ಟನಂತ. ಎಲ್ರಿ? ಕುರುಕ್ಷೇತ್ರ ಯುದ್ಧದೊಳಗ ಹೌದು ಮಾತು ಕೊಟ್ಟನ. ನಾ ಯಾವ್ದು ಆಯುಧ ಹಿಡಂಗಿಲ್ಲ ಕೈಯಾಗ ತಿಳ್ಕೊಂಡು ಮಾತು ಕೊಟ್ಟಾನ. ಒಂದು ಟೈಮ್ ಅದಾಗ ಅವ ಕೈಯಾಗ ಆಯುಧ ಹಿಡ್ದಾನ. ಹೌದಲ್ರಿ ಮಾಸ್ತರ? ಅದನ್ನೇ ಕೇಳ್ಯಾರಿ ಇವರು. ಅವು ಕೇಳು, ನಿನ್ನೆ ನಾ ಕೇಳಿನಿ, ಯಾಕೆ ಹೇಳಿಲ್ಲ ಅಂತ ಕೇಳು, ಹೇಳ್ತೀನಿ. ಹೌದು. ಅದು ಬಿಟ್ಟಿಗೆ ನಿಮ್ಮ ಪರಮಾತ್ಮ ಏನೇನು ಹೆಸರುಗಳು ಬಂದಾವಂದ್ರೆ ಏನು ತಿಪ್ಪಲ. ಹೌದು. ಹಂಗ್ ಮಾಡ್ಲಕ್ ಹೋಗ್ಬಣ್ಣಿ. ಯಾಕಂದ್ರೆ ಇಲ್ಲಿ ಕೂತವ್ರು ಎಲ್ಲಾರು ದೊಡ್ಡರಿಲ್ಲ. ಇವಾಗ ಮುಂಜಾನೆ ಏನ್ ಹಾಡ್ಯಾಳ ಪಾರ, ಮತ್ತ ಹೆಣ್ಮಗಳು ಏನ್ ಹಾಡ್ಯಾಳ ಎಲ್ಲಾರು ಕೇಳ್ಯಾರ ಇವ್ರು. ಮತ್ತ ಬಂದ್ ಕೇಳಿ ಅದನ್ನೇ ಪಾರ ತಿರಿ ಹಾಕಕ್ ಹೋಗ್ಬೇಡ. ಕೃಷ್ಣ ಇದ್ದವ ಯಾವ ಆಯುಧ ಹಿಡ್ದಾನ ಕೈಯಾಗ ಅಂತ ಕೇಳ ಹೆಣ್ಮಗಳು. ಹೌದಲ್ರಿ? ಕೇಳ್ಯಾರ ಮಾಸ್ತರ. ಯಾವ ಆಯುಧ ಹಿಡ್ದಾನವ? ಯಾವಾಗ ಹಿಡ್ದನ್ರಿ? ಪಂಚಜನ್ಯ ಅಂತ ತಿಳ್ಕೊಂಡು ಅದ್ರ ಹೆಸರು, ಆಯುಧ ಹೆಸರು. ಬೇಕಂದ್ರೆ ನೀವು ಓದ್ಕೊಂಡು ನೋಡು. ಪಂಚಜನ್ಯ. ಮತ್ ಬೇಕಪ್ಪ ಅದು ಇದಕ್ಕೊಂದು ಬಿಟ್ಟು ಇನ್ನೊಂದದ ಆಯುಧ ಹೆಸರ. ಹೌದಲ್ರಿ ಮಾಸ್ತರ? ಅದನ್ನು ಹೇಳ್ತೀನಿ ನಿನಗೆ, ಇದು ಅಲ್ಲ ಅಂದ್ರ. ಹೌದು. ಯಾವ ಆಯುಧ ಹಿಡ್ದಾನಪ್ಪ ಅವನ ಕೈಯಾಗ ಅಂದ್ರ ಪಂಚಜನ್ಯ ಅನ್ನುವಂಥದ್ದು ಮಾತ್ರ ಆಯುಧ ಹಿಡ್ದಂತ ತಂಗಿ. ಹೌದಲ್ರಿ ಮಾಸ್ತರ? ಇದ್ರಿಂದ ನಾನು ಕೇಳ್ತೀನಿ ಹೆಣ್ಮಗಳಿಗೆ, ಆ ಆಯುಧ ಬರ್ಬೇಕಾಗಪ್ಪ ಅಂದ್ರ ಪಂಚಜನ್ಯ ಅಂತೇಳಿ ಹೆಸರು ಬರ್ಬೇಕಾದ್ರ ಕಾರಣ ಏನದಕ್ಕ? ಹೌದು. ಅದು ಎಲ್ಲಿ ಸಿಕ್ತವನಿಗೆ ಹೇಳ್ತಾರ ಬರ್ತಿರು. ಕೃಷ್ಣಾಗ ಅದು ಕೈಯಾಗ ಹಿಡಿಬೇಕಾದ್ರ ಆ ಆಯುಧದ ಹೆಸರು ಪಂಚಜನ್ಯ ಅಂತ ಬಂದದ. ಹೌದು. ಪಂಚಜನ್ಯ ಅಂತ ಹೆಸರು ಬರ್ಬೇಕಾದ್ರೆ ಎದ್ರ ಸಂಬಂಧ ಬರ್ತದು? ಯಾಕೆ ಬತ್ತು? ಯಾರು ಅವ್ರ ಕೈ ಕೊಟ್ರು? ಏನ್ ತಾನೇ ತಗೊಂಡ್ ಬಂದು ಏನ್ರಿ ಅವ ಕೆಲಸ ಮಾಡಿದ ಅಂತೇಳಿ ಪಂಚಜನ್ಯ ಅಂತ ಬತ್ತು. ಹೌದು. ಎದ್ರ ಸಂಬಂಧ ಬತ್ತ ಅದಕ್ಕೆ ಪಂಚಜನ್ಯ ಅಂತ ಹೆಸರ? ಹೇಳ್ತಾರ ಮಾಸ್ತರ, ಹೇಳ್ತಾರೆ ನಮಗೆ. ಶಾಣೆ ಅದಾವ್ರ ಹೆಣ್ಮಗಳು. ಹೌದಲ್ರಿ? ನಿದ್ದೆ ಹತ್ತಂದ್ರೆ ಅಟ್ಟೆ ಸುಂದ ಆತ. ಅಕ್ಕಳ ಮಾರ್ಯ ಮಹಾ ಶಾಣೆ ಅನ್ರಿ. ಹಿಂದಿನ ತುಂತುನಿ ಮಾಡ್ಸವ ಅವ ಹೇಳ್ತಂತವ್ರಿ. ಅವ ತೀರ ದೀಡ್ ಶಾಣೆ ನಾವು. ಹೌದೌದು. ಅದಕ್ಕ ಮತ್ತೇನ್ ಕೇಳ್ಯಾರ ಅವ್ರು ನಿನ್ನೆ? ಏನ್ ಕೇಳ್ಯಾರಿ ಮಾಸ್ತರ? ಯಾರ್ದು? ಕೃಷ್ಣದ್ ಕೇಳ್ಯಾರ. ಹೌದು. ಮತ್ತೆ ಅವ್ರು ಕೇಳ್ಯಾರಿ ಮಾಸ್ತರ? ನೋಡ್ ನೆನಪು ಮಾಡ್ಕೊ, ನೀನ್ ಏನ್ ಕೇಳ್ಯಾರ ಅವ್ರು? ಯುಗಗಳು ಎಷ್ಟಾಗ್ಯಾವ? ನಾವು ಏನು ಯುಗಗಳು ಎಷ್ಟಿತ್ತು? ಆಯುಷ್ಯ ಇದ್ದು ಒಂದೊಂದು ಯುಗಕ್ಕ ಆಯುಷ್ಯಗಳು ಎಷ್ಟಿಷ್ಟ ಅದಾವ ಅಂತ ಕೇಳ್ಯಾರ. ಹೌದು. ಕೃತ ತ್ರಿತ ದ್ವಾಪಾರ ಕಲಿಯುಗ 4 ಯುಗಗಳು ಅದಾವ. ಹೌದಲ್ರಿ? 4 ಯುಗಗಳಿಗೆ ಆಯುಷ್ಯ ಎಷ್ಟದ? ಹೌದಲ್ರಿ ಮಾಸ್ತರ? ನಿನಗೆ ಲೆಕ್ಕ ಕೊಡ್ಬೇಕಂದ್ರೆ ತಂಗಿ, ಈ ಕಲಿಯುಗ 4,32,000 ಅದ. ಹೌದಲ್ರಿ? ಕಲಿಯುಗದ ಆಯುಷ್ಯ. ಹೌದು. ಏನ ಕೃತಯುಗದ ಆಯುಷ್ಯ ಎಷ್ಟದ? ಮಾಸ್ತರ? 12,27,000 ಕೃತಯುಗ ಅದ. ಹೌದು. ಕೃತಯುಗ ಅಂದ್ರೆ 12,96,000 ಕೃತಯುಗ ಅದ. ಹೌದು. ದ್ವಾಪಾರ ನಿಮಗೆ ಗೊತ್ತಿದ್ರೆ ಹೇಳಿ ನೋಡಮ್, ಏನ್ ಹೇಳ್ತಾರ ಅದನ್ನ ಬಿಡ್ಬೇಕ ಮಾತ್ರ. ಅದೊಂದು ಬಿಡಮಿ. ದ್ವಾಪಾರ ದೇವ್ರು ಹೇಳಿ ನೋಡಮ್. 3 ಹೇಳಿದೆವು, ಕೃತ ತ್ರತ ಕಲಿಯುಗ. ಈ ದ್ವಾಪಾರ ರೇಟ್ ನೋಡಮ್ ಇವ್ರು ಏನ್ ಹೇಳ್ತಾರ. ಏನು ಗೊತ್ತಿದ್ದು ಕೇಳಕತ್ತಾಳ, ಸುಮ್ಮನೆ ಕೇಳಕತ್ತಾಳ, ಗೊತ್ತಾಗಬೇಕಲ್ಲ ನಮಗೆ. ಹೌದಲ್ರಿ ಮಾಸ್ತರ? 3 ಯುಗದ ನಾವು ಹೇಳಿದೆವು. ಒಂದು ಯುಗದ ಆಯುಷ್ಯ ಬಿಟ್ಟಿದ್ದೇವು ನಿನಗೆ. ಹೌದು. ಅದ್ರ ಆಯುಷ್ಯ ಎಷ್ಟದ ಹೇಳ್ತಾರಲ್ರಿ? ಹೇಳ್ತಾವ ತಮ್ಮ, ಇದೇನು ದೊಡ್ಡ ಆಗದು. ಹೌದು. ಎಂತಿದ್ದವ್ರಿಗೆ ಮಾತ್ರ ಬಾಯ ಮಣ್ಣು ಹಾಕಿ ಬಂದ. ಹೌದೌದು. ನೀ ಹೇಳ್ರ 3 ದುಕಾಣಿ. ಇದೇನು ದೊಡ್ಡ ಆಗದಲ್ಲ ಪ್ರಶ್ನೆ ಹಾಕಿಗೆ. ಹೌದೌದು. ಈಗ ಎಲ್ಲಿಗೆ ಬಂದಾಳ ಹೆಣ್ಮಗಳು? ಎಲ್ಲಿಗೆ ಬಂದಲ್ರಿ ಮಾಸ್ತರ? ಮನೆಯಲ್ಲಿ ದೇವ್ರಿದ್ದು ಮರೆತು ಮರಬಿಗೆ ಬಿದ್ದು ಹೊರಗೆ ಹುಡುಕಾಡಿದ್ರೆ ದೇವ್ರು ಯಾವ ಕಾಲಕ್ಕೂ ಸಿಗಂಗಿಲ್ಲ. ಹೌದು. ಒಟ್ಟು ಜಗತ್ತದೊಳಗೆ ನಮ್ಮ ಹೆಣ್ಣು ಅನ್ನುವಂಥದ್ದು ಶ್ರೇಷ್ಠದ. ನಮ್ಮ ತಾಯಿ ವರ್ಣನೆ ಬಹಳ ಮಾಡ್ಯಾರ ಮಾಸ್ತರ ಅವ್ರು. ತಾಯಿಗೆ ಅವತಾರಗಳು ಬಹಳ ಬಂದಾವ ಅಂತ ಹೇಳ್ತಾರ. ತಾಯಿ ವರ್ಣನೆ ಬಹಳ ಮಾಡ್ಯಾರ. ನಮಗೊಂದು ಸಂಶಯ ಬರ್ತದ ಮಾಸ್ತರ. ಹಂಗ ಶಾಣರ್ ಹೇಳ್ತಾರ. ಏನ್ ಹೇಳ್ತಾರಂದ್ರ, ಮಕ್ಕಳಿಂದ ಈ ಲೋಕ, ಮಕ್ಕಳಿಂದ ಪರಲೋಕ. ಮಕ್ಕಳಿಂದ ಲೆಕ್ಕಕ್ಕಿಲ್ಲ ಈ ಕಲಿಯುಗ ಅಂತ ಹೇಳ್ತಾರ. ಏನು? ಮಕ್ಕಳಿಂದ ಈ ಲೋಕ, ಮಕ್ಕಳಿಂದ ಪರಲೋಕ. ಮಕ್ಕಳಿಲ್ಲದವ್ರು ಲೆಕ್ಕಕ್ಕಿಲ್ಲ ಅಂತ. ನೀ ತಾಯಿ ಆಗಬೇಕಾದ್ರೆ ಮೊದಲು ಮನೆಯಾಗ ಮಕ್ಕಳು ಬೇಕು. ಮಕ್ಕಳು ಹುಟ್ಟಿ ನಿಂಗ ಅವ್ವ ಅಂದ್ರ ಅವ್ವಾದಿ, ಅಪ್ಪ ಅಂದ್ರ ಅಪ್ಪ ಅದ. ಮಕ್ಕಳೇ ಆಲಿಕಂದ್ರೆ ನಿಂಗ ಅವರೇ ಯಾರು ಅನ್ಬೇಕು, ಮಾತು ಕಪ್ಪ ಆಗ್ತದ. ಅಲ್ರಿ ಇವ್ರ ದೇವಿ 18 ಅವತಾರ ತಗೊಂಡಿರತ್ತ. ಇಲ್ರಿ ಮಾಸ್ತರ, ದೇವಿದಿರ್ಲಿಲ್ಲ. ಆಮೇಲೆ ಹೇಳಮ್ಮಿ, ಈಕಿಗೆ ಮಕ್ಕಳೇ ಆಗಿಲ್ಲ ಅಂತ ತಾಯಿ ಅಂತ ಯಾರು ಕರಿಬೇಕು? ಮಕ್ಕಳು ಇದ್ದಿಲ್ಲ ಅಂದ್ರೆ ತಾಯಿ ಎಲ್ಲ. ತಾಯಿ ವರ್ಣನೆ ಬಹಳ ಮಾಡ್ರಿ ಇವರು. ಕರೆಯವ್ರು ಬೇಕಲ್ಲ. ಮನೆಗೆ ಮಕ್ಕಳಾಗಿಲ್ಲ ನಿಂಗ ಅವ್ವ ಅಂತ ಕರೆಯವ್ರು ಯಾರು? ಹೌದು. ಹೊರಗಿನವ್ರು ಕರಿಬೇಕಾ? ಯಾರು ಕರೀತಾರ? ತಾಯಿ ತಂದೆಗೆ ಮಕ್ಕಳಿದ್ರೆ ಶೋಭಾ. ಆ ಮಕ್ಕಳು ಆಗ್ಬೇಕಾದ್ರೆ ನಮ್ಮ ಅಪ್ಪನ ಬಲೆ ಬರ್ಬೇಕು. ನೀ ಡ್ಯೂಟಿ ಆಗ್ಬೇಕಂದ್ರ ಡ್ಯೂಟಿ ಮಾಡ್ಬೇಕಲ್ಲಿ. ಡ್ಯೂಟಿ ಮಾಡಿದಾಗ ಅವಾಗ ಮಕ್ಕಳು ಅವಾಗ ಕೊಡ್ತಾನವ.
ಒಟ್ಟಾಗಿ ತಗೋಬೇಕಾತ ಅವಾಗ ಅವ್ವ ಅನ್ಸ್ಕೋತಿ ಹಾ ಹೌದು ಈಗ ಬೋರ್ಡ್ ಏನ್ ಹಾಕ್ಯಾರ ಬಸ್ಸಿಗೆ ಏನ್ ಹಾಕ್ಯಾರಿ ಮಾಸ್ತರ ಉಡ್ಚಾಳಕ ಬಸ್ ಹೊಂಟದ ಎಲ್ಲಿದಿಂದ ಬಸ್ ಸ್ಟ್ಯಾಂಡ್ ದಿಂದ ಹೌದ್ ಆ ಉಡ್ಚಾಳಕ್ ಹೋಗಿ ವಾಪಸ್ ಬಸ್ ಎಲ್ಲಿಗೆ ಬರ್ಬೇಕಾಗ್ಯದ ಡಿಪೋಗ ಹೊಳೆ ಡಿಪೋಗೆ ಬರ್ಬೇಕಾಗ್ಯದ ರಿಪೇರಿ ಮಾಡ್ಬೇಕಾದ್ರೆ ಮಾಲಕ್ ಬೇಕಲ್ಲ ಹೌದ್ ಹೌದ್ ಹಾಗ ತಂಗಿ ನೀನು ಬಸ್ ಸಂತಾನ ಬೇಕಾದಲ್ಲಿ ತಿರುಗಾಡಿ ಬರಲ್ಲ ಖರೆ ಮತ್ತ ಮುಕ್ಕ ಮೋಸ್ತಿಗೆ ಎಲ್ಲಿಗೆ ಏ ಬರ್ಬೇಕಾಗ್ಯದ ದೀಪಕ್ ಬರ್ಬೇಕಲ್ರಿ ಮಾಸ್ತರ ಅಲ್ಲಿ ನಮ್ಮ ಅಪ್ಪನ ಬಲ್ಯಾಕ ಡಿಪುನ ಬಲ್ಯಾಕ ಅಲ್ಲೇ ಬರ್ಬೇಕಾಗ್ತದ ಹೌದ್ ಹೌದು ಅಲ್ಲಿ ಬಂದಾಗ ಉತ್ಪತ್ತಿ ಆಗ್ತಾವ ಎಲ್ಲಾನು ನಿನ್ನ ಬಲಿ ಏ ಹೌದಲ್ರಿ ಮಾಸ್ತರ ಇಲ್ಲಕ್ಕ ಸಾಧ್ಯನೇ ಇಲ್ಲನ ಹೌದ್ ನೋಡಮ್ ಈ ಸದ್ ಬಂದಾಡಿ ಇವ್ರು 3 ಮಂದಿ ಹಾ ಹಾ ಹಿಂದ 2 ಗಣಿಗೆಗಳು ಮನಗಂಡು ಬೀಸಿ ಬಿಟ್ಟಾವ ಎರಡು ಹೌದ್ ಹೌದು ಮುಂದೆ ಹಾಡಕ್ ಒಬ್ಬಕಿನ ಹೆಣ್ಮಗಳದ ಹಾ ಇವ್ 3 ಮಂದಿಗೆ ಕೂಡಿ ಇಲ್ಲಿ ನಮ್ಮ ಸಾವುಕಾರ ಮನ್ಯಾಗ ಹಾಕಮ್ ಯಾರು ಕಲ್ಲಪ್ಪ ಸಾವುಕಾರ ಮನ್ಯಾಗ ಹಾ ಯಾರು ನಮ್ಗೊಂಡ ಏನು ಶಿವಗೊಂಡ. ಹಾ ಶಿವಗೊಂಡ ಕಲ್ಯಾಣಿ ಅವ್ರ ಮನ್ಯಾಗ ಹಾ. ಒಂದು ಕೋಲಿ ಸಪ್ರೇಟ್ ಆದ್ರಿ ಅವ್ರು ನಮ್ಮ ಸಲಿಂದಿ ಹಾಡೋರು ಬಂದ್ರಪ್ಪ ಅಂತಂದ್ರೆ ಅವ್ರಿಗೆ ಊಟದ ವ್ಯವಸ್ಥೆ ಮಾಡಿಸೋದಂದಾಗಿ ಅವ ಒಂದು ಕೋಲಿ ಸಪ್ರೇಟ್ ಇಟ್ಟಾನ ನೋಡ ಮುಂದಿನ ವರ್ಷ ಬರೋ ತನಕ ಆ ಕೋಲಿ ಒಂದು ಇವ್ರಿಗೆ ಫ್ರೀನೇ ಇಟ್ಟು ಬಿಡಮ್ರಿ ಊಟದ ವ್ಯವಸ್ಥೆನೂ ಸಹಿತ ನಾವೇನು ಬೇಡ ಕಲ್ಯಾಣ ಸೌಕರ್ಯ ನೋಡ್ಕೋತಾನ ಅವ್ರಿಗೆ ಮುಂದಿನ ವರ್ಷ ಬರೋ ತನಕ ಹೆಣ್ಮಕ್ಳು ಕಲ್ತೆ ಇವ್ರು 3 ಮಂದಿ ಹೌದು ಮತ್ತ ಅವ್ 2 ಹಿಂದ್ ಗಂಡಿಗೆಗಳು ಅದಾವಲ್ಲ ಅವಕ್ಕೆ ಹಂಗೆ ಹಡಿಲಿಕ್ಕೆ ಬರ್ತದ ಹೌದು 3 ಮಂದಿ ಕೂಡಿಸಿ ಒಂದೇ ರೂಮ್ನಾಗ ಹಾಕಿ ಬಿಡ ನೋಡೋಣ ಮುಂದಿನ ವರ್ಷ ಬರೋ ತನಕ ಒಂದ್ ಯಾವ್ದಾರ ಒಂದು ಗಂಡಸ ಮೇಲೆ ಹಡಿದು ತೋರ್ಸತ್ತೆ ಹೇಳ್ರಿ ಬಪ್ಪರೆ ನಿನ್ನ ಹೆಣ್ಣು ಹೆಚ್ಚತ್ತೆ ನಾ ಆತೀನಿ ಆತದನ್ನ ಹಂಗ ಬರಂಗಿಲ್ಲ ತಂಗಿ ಪೆಂಡ್ ಉತ್ಪತ್ತಿ ಆಗ್ಬೇಕಾದ್ರ ಬಿಂದು ಮೊದಲ ಬೇಕು ಹೌದಲ್ರಿ ಮಾಸ್ತರ ಆ ನಮ್ಮ ಅಪ್ಪನ ಬಿಂದು ಇದ್ದಾಗ ನೀ ಚಂದ ಕಾಣ್ತಿದಿ ಬಿಂದು ಇದ್ದಿಲ್ಲಪ್ಪ ಅಂತಂದ್ರ ನಿನಗೇನು ಇಲ್ಲೇ ಇಲ್ಲ ಲಕ್ಷಣ ಇಲ್ಲ ಮೌತಿ ಮೇಲೆ ಅದಕ್ಕೆ ನೀ ಮೊದಲು ವಿಚಾರ ಮಾಡು ಹೌದಲ್ರಿ ಮಾಸ್ತರ ನೋಡ್ರಿ ಹೆಣ್ಮಗಳು ಹೊಸದಾಗಿ ನಡಿಲಕ್ ಹೋಗ್ಬೇಕಾದ್ರೆ ಏನ್ ಮಾಡ್ತಾಳ ಏನ್ ಮಾಡ್ತಾಳ್ರಿ ಗಂಡಗ ಲಗ್ನ ಮಾಡಿ ಕೊಟ್ಟು ಕೂಡ್ಲೆ ಈಗ ಆ ಗಂಡನ ಮನೆಯವ್ರು ಕರ್ಕೊಂಡು ಹೋಗ್ತಿರ್ತಾರ ಹೌದ್ ಹೌದ್ ಹೋಗೋ ಟೈಮ್ದಾಗ ಏನ್ ಮಾಡ್ತಾಳ ಗೆಳತಿಯರಿಗೆ ಎಲ್ಲರಿಗೆ ತೆಕ್ಕಿ ಬಿದ್ದು ಒಂದು ಸೌಂಡ್ ಅಳ್ತಿರ್ತಾಳ ಹೋಗಾಗ ನೋಡ್ರಿ ಇಲ್ಲ ಪೈಲೆ ಹೋಗಾಗ ಬಹಳ ಅಳ್ತಾಳ್ರಿ ಐ ತಂಗಿ ನಾ ಹೋಗ್ತೀನಿ ಅಂತ ಗಂಡನ ಮನೆಗೆ ತಿಳ್ಕೊಂಡು ಹೋಗಿ ತೆಕ್ಕಿಗೆ ಬಿದ್ದು ಅಳ್ತಿರ್ತಾವ ಒಂದು ಸೌನ ಹೌದು ಹೊಟ್ಟೆ ಏನ್ ಗೆಳತಿಯರಿಗೆ ಬಿಡಂಗಿಲ್ಲ ಏನ ನಂಗೆ ಹೌದ್ ಹೌದ್ ಮತ್ತ ಒಂದು ಸಲ ಗಂಡನ ಮನೆಗೆ ಹೋಗಿ ವಾಪಸ್ ತವ್ರ ಮನೆಗೆ ಬಂದಳ ಅಂದ್ರ ಮಾಸ್ ಸಹಿತ ಆಡಂಗಿಲ್ಲ ಗೆಳತಿಯರಿಗೆ ಅವ್ರು ಸರಿಯಾಗಿ ಹೋಗಲ್ಲ ಅವ್ರ ಮೂತಿ ಸಹಿತಕ್ಕೆ ನೋಡಂಗಿಲ್ಲಕ್ಕೆ ಅಲ್ಲಿ ಏನಂದ್ರಿ ಮಾಸ್ತರ ನಮ್ಮಲ್ಲಿ ಅವ್ರಿಗೆ ಹೇಳಾರ್ದನೆ ಹೋಗ್ಬಿಟ್ಟಿರ್ತಾವ ಮತ್ತೆ ಹೊಳೆ ತಿರುಗಿ ಗಂಡನ ಮನೆಗೆ ಹೌದಪ್ಪ ಅಂತ ಸುಖಾದ ನಮ್ಮ ಅಪ್ಪನ ಬಲ್ಲಿ ಬರೇ ಒಂದೇ ಸಲ ಹೋಗಿ ಬರ್ತಾಳ ಮತ್ತ ಅವ್ನು ಬಲ್ಯಾಕ ಹೌದ್ ಹೌದು ಎಷ್ಟೆಲ್ಲ ಮರಿಸಿ ಬಿಡ್ತಾನವ ಬೆಕ್ಕದಂತ ಜೀವದ ಗೆಳತಿಯರ್ ಹಾರಂದ್ರು ಸಹಿತ ಯಾಕೆ ಸನಿಯಾಗಿ ಹೋಗ್ಬಿಡಂಗಿಲ್ಲ ಯಾಕ ಅವನ ಬಲ್ಲಿ ಅಂತದ ಪಾವರ್ ಅದ ತಂಗಿ ಹೌದಲ್ರಿ ಮಾಸ್ತರ ಅವನಿಗೆ ಕಂಡು ಕಡಿಮೆ ಮಾಡಿ ಹಾಡ್ತೀನಪ್ಪ ಅಂತ ಸಾಧ್ಯನೇ ಇಲ್ಲ ಸಾಧ್ಯ ಆಗಂಗಿಲ್ಲ ಮಾಸ್ತರ ಅದು ಗಂಡಿಗೆ ಬಿಟ್ಟವ್ರು ಈ ಜಗತ್ತದೊಳಗೆ ಯಾರು ಉಳಿದೇ ಇಲ್ಲ ಗಂಡಿಗೆ ಯಾರು ನಡ್ಕೊಂಡಾರ ಅವರೇ ಪೂಜೆ ಮಾಡ್ಕೊಳಕತ್ತಾರ ಜಗತ್ತದೊಳಗ ಯಾರು ಅಕ್ಕಮಾದೇವಿಗೆ ಪ್ರಶ್ನೆ ಮಾಡ್ದ ಅಲ್ಲಮ ಪ್ರಭು ಏನ್ ಮಾಡ್ಯಾನ್ರಿ ಮಾಸ್ತರ ಅಲ್ಲೊಬ್ಬ ದುಷ್ಟ ಗಂಟೆ ಬಿದ್ದಿದ್ದಲ್ರಿ ಇಲ್ಲಿ ಹಿಂದೆ ಬಂದ ನೋಡ್ರಿ ಸೂರ್ಯನ ಅಂತ ಮನುಷ್ಯ ಹೌದು ಇಂಥ ದುಷ್ಟ ಮನುಷ್ಯ ಗಂಟು ಬಿದ್ದಿದ್ದ ಅಲ್ಲಿ ಕೌಶಿಕ್ ರಾಜ ಮನಸ್ಸು ಮಾಡಿದ ಯಾರ ಮ್ಯಾಗ ಅಕ್ಕಮಾದೇವಿ ಮ್ಯಾಗ ಹೌದೌದು ಮನಸ್ಸು ಮಾಡಿ ಏನ್ ಮಾಡ್ದವ ಮಾಡ್ಕೊಂಡ್ರೆ ಮಾತ್ರ ನಾ ಈಕಿಗೆ ಮಾಡ್ಕೋಬೇಕ ತಿಳ್ಕೊಂಡು ಶಪಥ ಹೊತ್ತ ಹೌದು ರಾಜರ ಆಜ್ಞೆ ಮೀರಪ್ಲೆ ಇಲ್ಲ ಮೊದಲೇ ಕೆಟ್ಟ ಬರ್ತಲ್ಲ ಕಾಡ್ತಿತ್ತು ಅಕ್ಕಮಾದೇವಿ ಮನ್ಯಾಗ ಅವಾಗ ಯಾರು ಕೌಶಿಕ್ ರಾಜ ಹೋಗಿ ಹೇಳ್ದ ನಿನ್ನ ಮಗಳಿಗೆ ನಮಗ್ ಕೊಟ್ಟು ಲಗ್ನ ಮಾಡ್ರಿ ನಾ ಮಾಡ್ಕೋತೀನಿ ಅಂದ ಅಲ್ರಿ ನಿಮ್ಮಂತ ರಾಜರೇ ನನ್ನ ಮಗಳಿಗೆ ಹ್ಯಾಂಗ್ ಕೊಡೋದು ಏನ್ ಸಂಕೋಚ ಬಿಡಬಾರ್ದು ನಿಮ್ಗೆ ಏನ್ ಬೇಕು ಬೇಡಿದೆಲ್ಲ ಕೊಡ್ತೀನಿ ಖರೆ ನಿಮ್ ಮಗಳಿಗೆ ಕೊಟ್ಟು ನಾನು ಲಗ್ನ ಮಾಡಂದ ಯಾಕಾಗಲ್ಲ ತಿಳ್ಕೊಂಡು ತಾಯಿ ತಂದಿ ಒಪ್ಸುವಂತ ಟೈಮ್ದೊಳಗೆ ಅಕ್ಕಮಾದೇವಿ ಒಂದು 3 ಶಪಥ ಇಟ್ಟು ಯಾರಿಗೆ ಕೌಶಿಕ್ ರಾಜ ನಾನು ಪೂಜಾ ಮಾಡುವಂತ ಟೈಮ್ದೊಳಗೆ ನೀವು ಒಳಗೆ ಬರಬಾರ್ದು ಇದು 1ನೇ ಕರಾರ ನಾನು ಪಂಕ್ತಿ ಸಾಗಿಸುವಂತ ಟೈಮ್ದೊಳಗ ಅಲ್ಲಿ ಬಂದು ತಡಿಬಾರ್ದು ಹಿಂಗ 2 ಕರಾರ ಇಂಥವ್ 3 ಕರಾರಗಳು ಇಟ್ಲಕ್ಕಿ ಅವಾಗ ಕೌಶಿಕ ರಾಜ ಅದು ಮೊದಲೇ ಕಾಮ ಮದದೊಳಗೆ ತುಂಬಿ ತುಳುಕಲಾಕತ್ತಿತ್ತು ಕೌಶಿಕ ಏನ್ ಮಾಡಿದ್ರು ಒಟ್ಟೆ ಅವ 3 ಶಪಥಗಳು ಏನದಾವಲ್ಲ 3ಕ್ಕ ತಪ್ಪಿ ನಡೆದವ ಯಾರು ಕೌಶಿಕ ರಾಜ ಅವಾಗ ಕೌಶಿಕ ರಾಜ ಬಿಟ್ಟು ಎಲ್ಲಿಗೆ ಬರ್ತಾಳಕ್ಕಿ ಅಕ್ಕಮಾದೇವಿ ಕಲ್ಯಾಣಕ್ಕೆ ಬಸು ಕಲ್ಯಾಣಕ್ಕೆ ಬಂದಾಳ ಮಂಟಪಕ್ಕೆ ಬಸು ಕಲ್ಯಾಣಕ್ಕೆ ಬರ್ಬೇಕಾದ್ರೆ ಏನ್ ಮಾಡ್ಯಾಳ್ರಿ ಮಾಸ್ತರ ನನ್ನ ತಲೆ ಮ್ಯಾಗ ಇರುವಂತ ಕೇಶವ ಅಂದ್ರೆ ಕೂದಲ ಆ ಕೇಶವಗಳನ್ನ ಏನ್ ಮಾಡ್ತಾಳ ಮೈ ಮ್ಯಾಗ ಮಾತ್ರ ಜಡಿಯನ್ನು ಬಿಟ್ಟಿಕೊಂಡು ಕಲ್ಯಾಣಕ್ಕೆ ಬರ್ತಾಳ ಶಿವಾಸನ ಮ್ಯಾಗ ಕೂತಿದ್ದ ಯಾರು ಅಲ್ಲಮ ಪ್ರಭು ಆ ಪೀಠದ ಅಧ್ಯಕ್ಷನೇ ಅಲ್ಲಮ ಪ್ರಭು ಇದ್ದ ಅವಾಗ ಅಲ್ಲಮ ಪ್ರಭುಗಳು ಪ್ರಶ್ನೆ ಮಾಡಿದ್ರು ಯಾರಿಗೆ ಅಕ್ಕಮಾದೇವಿಗೆ ಯಾಕಿನ ವಯಸ್ಸು ಎಟ್ಟದವ 16 ವಯಸ್ಸು ಅಕ್ಕಮಾದೇವಿ ಇಂಥ ಹರಿದ ವಯಸ್ಸಿನೊಳಗ ಈ ನಮನಿ ಜಡಿ ಬಿಟ್ಕೊಂಡು ಇಲ್ಲಿ ಬರುವಂತ ಕಾರಣ ಏನು
ನಿಂದೊಂದು ನಾನು ಸುದ್ದಿ ಕೇಳಿನಿ. ಹೌದೌದು. ಕೌಶಿಕ ರಾಜ ನಿನ್ನ ಮ್ಯಾಗ ಮನಸ್ಸು ಮಾಡ್ಯಾನಂತ, ಲಗ್ನ ಮಾಡ್ಕೊಂಡನಂತ. ಅವನ ಮನ್ಯಾಗ ನೀನ್ ನಡೆದಿದತ್ತ. ಮತ್ತ ನೀನು ಗೃಹಸ್ಥ ಆಗಿದಿ. ಗೃಹಸ್ಥ ಆದ ಬಳಿಕ ನಮ್ಮಂತವ್ರು ಬಲ್ಲಿ ಬರುವಂತ ಕಾರಣ ಏನಂತ ಕೇಳದ ಅವ. ಹೌದು. ಯಾರು ಯಾರು? ಅಲ್ಲಮ ಪ್ರಭು ಕೇಳದ. ಹೌದು ಮಾಸ್ತರ. ಕೇಳಿದಾಗ ಆಕಿ ಏನ್ ಹೇಳ? ಏನ್ ಹೇಳ್ತಾಳ್ರಿ? ಕಾಯವು ಕರ್ರನೆ ಕಂದಿದರೇನು? ಹೌದು. ಕಾಯವು ಕರ್ರನೆ ಕಂದಿದರೇನು? ದೇಹವು ಮಿರನೆ ಮಿಂಚಿದರೇನು? ಅಂತರಂಗದ ಕಾಯ ಶುದ್ಧ ಆದ ಮೇಲೆ ಹೇಗಿದ್ದರೇನು ಚೆನ್ನಮಲ್ಲಿಕಾರ್ಜುನ? ಹೌದು. ಅಲ್ಲಿ ಉತ್ತರ ಕೊಟ್ಟಾಳ ಹಿಂಗ. ಹೌದಲ್ರಿ ಮಾಸ್ತರ. ಈ ಕಾಯದ ಹಂಗ ನೀರು ಬಳಕ ತಗೊಂಡು ಏನ್ ಮಾಡುದು ಬಾಯಿ? ಇದಕ್ಕೆ ನಾಯಿ ತಿಂದ್ರೆ ಏನು, ನೀರು ಕುಡಿದ್ರೆ ಏನದ? ಇದು ಕಾಯದ ಹಂಗ ನನಗೆ ಬೇಕಾಗಿಲ್ಲ. ನಿಮ್ಮ ಶರಣರ ಮನಸ್ಸಿಗೆ ನೋವು ಆಗಬಾರ್ದು ತಿಳ್ಕೊಂಡು ನಾ ಈ ಜಡಿ ಮುಚ್ಕೊಂಡು ಬಂದೀನಿ ಅಂದ. ಅವಾಗ ಏನ್ ಮಾಡ್ಯಾರ? ಅವ್ರು ಕೇಳಿರುವಂತ ಪ್ರಶ್ನೆಗೆ ಉತ್ತರ ಕೊಟ್ಟ ಕೂಡಲೇ ಮ್ಯಾಕ್ ಕರ್ಕೊಂಡ್ರ ಅಕ್ಕಮಾದೇವಿಗೆ. ಇವ್ರ ಅಕ್ಕಮಾದೇವಿ ಅಧಿಕಾರ ಕೊಟ್ಟವ್ರು ಯಾರು? ನಮ್ಮ ಅಲ್ಲಮ ಪ್ರಭು. ಅಲ್ಲಮ ಪ್ರಭುಗಳು ಬಸವಣ್ಣವರು. ಹೌದಲ್ರಿ. ಎಲ್ಲಾರು ಕೂಡಿ ಆಕಿಗೆ ಆಶೀರ್ವಾದ ಮಾಡಿ ಮ್ಯಾಕ್ ಕುಂದ್ರಸದಾಗ ಅವಾಗ ಆಕಿ ಅಕ್ಕಮಾದೇವಿ ಆಗ್ಯಾಳ. ಅಲಿತನ ಮಾದೇವಿನೇ ಹೇಳ. ಅಲಿತನ ಅಕ್ಕಮಾದೇವಿ ಎಲ್ಲರೂ ಪುಕ್ಕಮಾದೇವಿ ಇತ್ತು. ಹೌದು. ನಿನಗೇನು ಗೊತ್ತದ ಯಾಕ? ಹೌದಲ್ರಿ ಮಾಸ್ತರ. ಅಂತಿಂತವ್ರಿಗೆಲ್ಲ ಉದ್ಧಾರ ಮಾಡಿ ಬಿಟ್ಟಾರ ನಮ್ಮವ್ರು. ನೀ ಇಟ್ಟಿರೋದಕ್ಕೆ ನಿನಗೆ ಉದ್ಧಾರ ಮಾಡೋದಾಗಲ್ಲ ನನಗೆ. ಹೊಂದ ಮೂಲಿ. ಅದಕ್ಕೆ ಮೊದಲ ಪಕ್ಕ ನೀವು ವಿಚಾರ ಮಾಡಿ ಮಾತಾಡ್ರಿ ಮಾಸ್ತರ. ಸಣ್ಣ ಅದಕ್ಕೆ ಏನ್ ಹೇಳ್ಬೇಕಾಗ್ಯದ? ಎಲ್ಲಕ್ಕೂ ಮಾತ್ರ ಇವ್ರು ಹೆಣ್ಣೆ ಬೇಕತ್ತ. ಹೌದಲ್ರಿ. ನಾವೇನ್ ಹೇಳ್ಬೇಕಾಗ್ಯದ? ಏ ಸಹಸ್ರ ಶೂನ್ಯದ ಅಚ್ಚಿ ಕಡಿ ಶಕ್ತಿ ಇಲ್ಲ ಸಾಂಬನ ಜೋಡಿ, ಸಹಸ್ರಾರು ಯುಗದ ಜಾಡಿ ಕೇಳು ಕಿವಿ ಕೊಟ್ಟ. ಸಹಸ್ರ ಯುಗದ ಅಚ್ಚಿ ಕಡಿ ಮಾತ ಭಾಳ ಬೇಕಾದ. ನೀನು ಮೆಟ್ಟಿನ ಗಂಟ ಯಾಕ ಹೊತ್ಕೊಂಡು ಅಚ್ಚಿಗೆ ಇದ್ರ ನಿನ್ನ ಶಕ್ತಿ ಪರಾಣ ತರ್ಕೊಂಡು ಯಾಕೆ ಬಿದ್ದೈತಿ? ಹುಚ್ಚು ಚಾಡಿ ತಿಂದಿಯ ಲಕ್ಕಿ ಹೆಂಗ ಸಹಲ ಕಾಟ. ಪರಾಣಕ ಇಚ್ಛ ಮಾಡಿ ಯಾಕ ಬೇಡಿರಿ ಗಂಡಿನ ಊಟ. ಇಚ್ಛ ಮಾಡಿ ಯಾಕ ಬೇಡಿರಿ ಗಂಡಿನ ಊಟ. ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ, ಮಾಯಾಶಕ್ತಿ. ಆ ಆದಿಶಕ್ತಿ ಮಣ್ಣಿನವಳು ಓದು ಶ್ರುತಿಯಲ್ಲಿ. ನಿಮ್ಮ ಆದಿಶಕ್ತಿ ಮಣ್ಣಿನವಳು ಓದ ಶ್ರುತಿಯಲ್ಲಿ. ಆದಿ ಬ್ರಹ್ಮ, ಮಧ್ಯ ಬ್ರಹ್ಮ, ಅಂತ್ಯದಲ್ಲಿ ಪರಬ್ರಹ್ಮ. ಚತುರ್ಮುಖದ ಬ್ರಹ್ಮ ಸಹಿತ ಕೂಡಿ ಶಕ್ತಿಯಲ್ಲಿ ಶೋಧ ಮಾಡಿ ಹಾದ್ರು ಆದಿನಾರಾಯಣನ ಹಂತಿಯಲ್ಲಿ. ಶೋಧ ಮಾಡಿ ಹಾದ್ರು ಆದಿನಾರಾಯಣನ ಹಂತಿಯಲ್ಲಿ. ನೀರಿನ ಮ್ಯಾಲ ಮನೆಗ್ಯಾನಂತ ನಿರಾಕಾರದ ಯಾವ ಪ್ರಕಾರ ಇದ್ದ ನಮ್ಮ ನಾರಾಯಣ? ಹೌದು. ನೀರಿನ ಮ್ಯಾಲ ಹ್ಯಾಂಗ ಅನ್ಕೊಂಡಿದ್ದ? ಆಲದ ಎಲಿ ಮ್ಯಾಗ ಮಾತ್ರ ನೀರಿನ ಮ್ಯಾಗ ಅನ್ಕೊಂಡಿದ್ದ. ಹೌದಲ್ರಿ ಮಾಸ್ತರ. ಕಣ್ಣಿಗೆ ಕಾಣುವುದೆಲ್ಲ ವಸ್ತು ಎಣ್ಣೆ ಹತ್ತಲ್ಲಕತ್ತಾಳ ಹೆಣ್ಮಗಳು. ಹೆಣ್ಣಂತ್ರ ನೀರ. ಆ ನೀರ್ ಕಣ್ಣಿಗೆ ಕಾಣ್ತದ ಖರೆ, ನಾಮ ಎಲ್ಲಿ ಅದ ಅಲ್ಲಿ ರೂಪ ಅದ, ರೂಪ ಎಲ್ಲಿ ಅದ ನಾಮ ಅಲ್ಲಿ ಅದ ಅಂತ ಹೇಳ್ತಾಳೆ ಹೆಣ್ಮಗಳು. ಹೌದು. ಆ ನೀರಿನ ಮ್ಯಾಗ ನೀರತ್ತ ಬರಿಲಕ್ ಬರ್ತದೇನ್ರಿ? ಬರಂಗಿಲ್ರಿ ಮಾಸ್ತರ. ಮಗಳ ಬರು ತೋರ್ಸ್ ನೀ ನೋಡಮ್ಮ ನಾಮ ನೀನ್ ನೀರ್ ನನ್ನ ನೀರಿನ ಮ್ಯಾಗ ನಾನು ನೀರತ್ತ ಬರು ತೋರ್ಸ್ ಅದ್ರ ಮ್ಯಾಗ ಅವಾಗ ಅದು ಹೆಣ್ಣತ್ತ ನಾವು ಒಪ್ಕೋತೀವಿ. ನೀರು ಹೆಣ್ಣಲ್ಲ, ಗಾಳಿ ಹೆಣ್ಣಲ್ಲ, ಬೆಂಕಿ ಹೆಣ್ಣಲ್ಲ. ನಿನಗ್ ಬ್ರಹ್ಮ ತಗೊಂಡದ ಅಷ್ಟೇ. ಬ್ರಹ್ಮಮಯ ಜಗತ್ತೆ ಅಂದಾರ ಇದಕ್ಕ. ಬಿಂದುಮಯ ಜಗತ್ತೆ ಅಂದಾರ, ಬೀಜಮಯ ವೃಕ್ಷ ಅಂದಾರ, ಹೆಣ್ಣಮಯ ಗಿಡ ಅಂದಾರನ್ರಿ ಇದಕ್ಕೆ? ಯಾರು ಅಂದಿರಲ್ರಿ ಮಾಸ್ತರ? ಬೀಜಮಯ ವೃಕ್ಷ ಅಂದಾರ ಇದಕ್ಕ. ಬೀಜ ಇಲ್ಲಾರ್ದ ಯಾವ್ದಾರ ಗಿಡ ಹುಟ್ಟುತ್ತದ ಜಗತ್ತದೊಳಗ? ಹುಟ್ಲಕ್ಕಿಲ್ಲ, ಸಾಧ್ಯನೇ ಇಲ್ಲ ಅದು. ಅದಕ್ಕೆ ಲಿಂಗಮಯ ಜಗತ್ತೆ ಅಂದಾರ ಇದಕ್ಕ. ಹೌದಲ್ರಿ? ಎಂತಿಂತ ಜ್ಞಾನಿಗಳು ಸಹಿತಕ್ಕೆ ಹಾಡಿ 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 ಹೊಗಳಿ ಹೋಗ್ಯಾರ. ಏನಪ್ಪಾ ನಿನ್ನ ವರ್ಣನೆ ಎಷ್ಟು ಹೇಳಿದ್ರು ಸಹಿತಕ್ಕೆ ತೀರ್ಲಾರ್ದಂತ ವಿಷಯ ಅದ. ಪುರಂದ್ರದಾಸ, ಕಾಳಿದಾಸ, ಕಮಲದಾಸ ಎಂತಿಂತ ಮಹಾತ್ಮರೆಲ್ಲ ಆ ಭಗವಂತನ ನಾಮಸ್ಮರಣೆ ಮಾಡೇ ಮುಕ್ತಿ ಹೊಂದ್ಯಾರ. ಇವ್ರು ಹೌದೇರಿ ಹೆಚ್ಚಿಗಿದ್ರಪ್ಪ ಅಂತಂದ್ರೆ ಇವ್ರು ತಾಯಿ ನಡ್ಕೋಬೇಕಾಗಿತ್ತಲ್ಲ. ಹೌದಲ್ರಿ ಮಾಸ್ತರ? ಸಂತ ಕಬೀರದಾಸ, ಕನಕದಾಸ. ಕನಕದಾಸ ಯಾರ ಸ್ತೋತ್ರ ಮಾಡ್ತಿದ್ದ? ಯಾರ ಸ್ತೋತ್ರ ಮಾಡ್ಯಾರಿ? ಕೃಷ್ಣ ನಾಮಸ್ಮರಣೆ ಮಾಡ್ತಿದ್ದ ಅವ. ಮತ್ತ ಅಂತಿಂತವ್ರೆಲ್ಲ ಮಾತ್ರ ಅವ್ರಿಗೇನು ಹುಚ್ಚಿಡ್ದೇನು? ತಾಯಿನೇ ಹಚ್ಚಿದ್ದಳಪ್ಪ ಅಂತಂದ್ರೆ ಅವ್ರು ಸ್ತೋತ್ರ ಮಾಡ್ಕೊತ ಬೆನ್ನ ಹತ್ತಿ ಬಿಡ್ತಿದ್ದ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾರ? ನೀರಿನ ಮ್ಯಾಲ ಮನೆಗ್ಯಾನಂತ ನಾರಾಯಣ ನಾಮ ಬಂತ.
ಮ್ಯಾಲ ಮನಿಗ್ಯಾನಂತ ನಾರಾಯಣ ನಾಮ ಬಂತ ಏ ಅಲ್ಲ ಪ್ರಭುನ ರೂಪ ತೋರ್ಯದ ನಿರಾಕಾರದಲ್ಲಿ ನೀರೇ ನಿರಾಕಾರ ಇದ್ದಾಗ ನಿಮ್ಮ ಶಕ್ತಿ ಎದುಳು ಯಾವಲ್ಲಿ ಭೂಮಿಗೆ ತಯಾರ ಮಾಡ್ಯಾರ್ರಿ ಅಪ್ಪ ಅದ್ಭುತ ಯುಗದಲ್ಲಿ. ಇದಕ್ಕಿಂತ ಮೊದಲ ಲಕ್ಷ ಯುಗ ಇವರ ಹೆಣ್ಣಿಗೆ ಇದ್ದಿದ್ದಿಲ್ಲ ಜಾಗ ಬೇಗ ಎಬ್ಬಸಬೇಡ ಮೂಗ ಕೊಯ್ತೀನಿ ಕತ್ತೇಳಿ ವಾದ ಹಾಕಬೇಡ ಇರಬೇಕು ನೀನು ತಿಳ್ಕೊಂಡು ರೀತಿ ವಾದ ಹಾಕಬೇಡ ಇರಬೇಕು ನೀನು ತಿಳ್ಕೊಂಡು ರೀತಿ ಹರರು ಹುಟ್ಟ್ಯಾರ ಅಂತೆ ಹೊಡಾಗಿ ಅಂತೆ ಐ ಬ್ರೇಡ ವಿಷಯ ತಂದಿರಿ ವಿಷಯ ತಂದೆ ನಿನ್ನ ಮನೆಯಂದು ಗುರುತ ಎಲ್ಲ ಶೂನ್ಯದ ವಿಷಯ ತಗದೆ ಗುಮಹಾದಿ ಹವದು ಗುಮಹಾದಿ ಆ ಭಗವಂತನಿಂದ ಆಡಬ್ಯಾಡತಿರುವ ಆದಿ ಕರೆ ಹೌದು ನೀನು ಮಾತ್ರ ಬಿಳಿ ವರ್ಣ ಎರಡನೇ ಶೂನ್ಯ ಕೆಂಪ ವರ್ಣ ಮೂರನೇ ಶೂನ್ಯ ಹಳದಿ ವರ್ಣ ಕೇಳು ಮರ್ಕಟ್ಟ ಹಾದಿ ಬಿಟ್ಟು ಯಾಸಿ ನಡೆದಂಗ ನಡಿಯ ಬ್ಯಾಡ ಕರ್ಕಟ್ಟ ಶೋಧಿಸಿಕೊಂಡು ನೋಡ ಬ್ರಹ್ಮಕಳ ಸೂತ್ರ ಇರುತ್ತಾನ ಘಾಟ ಹೆಚ್ಚಿಗೆ ಇದ್ರ ನಿನ್ನ ಶಕ್ತಿ ಪರಾಣ ತೆರ್ಕೊಂಡು ಯಾಕೆ ಬಿದ್ದೈತಿ ಹುಚ್ಚು ಚಾಡಿ ತಿಂದಿಯ ಲಕ್ಕಿ ಹೆಂಗಸ ಹಲಕಾಟ ಪರಾಣಕ ಇಚ್ಛಾ ಮಾಡಿ ಯಾಕ ಬೇಡಿರಿ ಊಟ ಯಾವ ನಮ್ಮ ಏನಾಗ್ಯದ ತಾಯಿ ವರ್ಣನೆ ಬಹಳ ಮಾಡ್ರಿ ಮಾಸ್ತರ. ತಾಯಿ ವರ್ಣನೆ ಮಾಡ್ಯಾಳ. ಇಲ್ಲಿ ನಮಗೊಂದು ಸಂಶಯ ಬರ್ತದ್ರಿ, ಆ ಭಗವಂತಗ ನಿಂದ ಆಡಬಾರದು ತಿರುವಾದಿ. ಹೌದ್ ಹೌದು. ಹಿಂಗೆ ನಿಂದ ಆಡ್ತಿದ್ಳು ಯಾರು? ಯಾರು ಮಾಸ್ತರ? ಸಂತ ತುಕಾರಾಮನ ಹೆಂಡತಿ ಗಿಜಾಬಾಯಿ. ಏನ್ ಮಾಡ್ತಿದ್ಳು? ಏನ್ ಮಾಡ್ತಾಳ್ರಿ? ಪಾಂಡುರಂಗ ಅಂದ ಕೂಡಲೇ ಬಾರ್ಗಿಲೆ ಬೆನ್ನಿನ ಮ್ಯಾಗ ಹೊಡಿತಿದ್ದು ದರಿದ್ರ ಹೆಣ್ಮಗಳು. ಹೌದು ಹೌದು. ಇವನ್ನೆಲ್ಲ ಸಹಿಸ್ಕೊಂಡು ಸಾಕಾಗಿ ಹೋಗಿತ್ತು ಯಾರಿಗೆ? ಸಂತ ತುಕಾರಾಮಗ. ಅವಾಗ ಒಂದು ದಿವಸ ಏನ್ ಮಾಡ್ದ? ಸಂತ ತುಕಾರಾಮ ನಟ್ ಕಡಿಬೇಕ ತಿಳ್ಕೊಂಡು ಅಡವಿಗೆ ಹೋಗಿದ್ದ. ಈಕಿ ಬುತ್ತಿ ಕಟ್ಕೊಂಡು ಹೊಂಟಿದ್ಳು. ಹೌದಲ್ರಿ ಮಾಸ್ತರ? ಸಾಕ್ಷಾತ್ ಪಾಂಡುರಂಗ ಮಾತ್ರ ನಿಂದ ಆಡ್ತಿದ್ದು ದಿನ. ಹೌದಪ್ಪ. ಏನ್ ಕೊಟ್ಟನವ? ಬರ್ತಾನೆ ಕೊಟ್ಟನ. ಆ ನನ್ನ ಹಾಟೆ ಇಟ್ಟೆ ಅಂದು ಹೆಸರು ತೆಗಿಬೇಡ ನನ್ನ ಮನ್ಯಾಗ. ಇನ್ನೊಮ್ಮೆ ಹೆಸರು ತೆಗೆದಪ್ಪ ತಂದ್ ನಿನಗ ಬಾರ್ಗಿಲೆ ಹೊಡಿತೀನ ತಿಳ್ಕೊಂಡು ಹೇಳ್ತಿದ್ರು ಗಂಡಗ. ಎಂತ ಶಾಣೆ ಗಂಡ ಇದ್ರೆ ಬಾರ್ಗಿಲೆ ಹೊಡ್ಸ್ಕೊಳಂಗಿಲ್ಲ. ಬೇಕಾದಂತ ಹುಚ್ಚನ ಕುಡುಕಾನಪ್ಪ ಅಂತಂದ್ರೆ ಯಾರು ಹೊಡ್ಸ್ಕೋತಾರ ಬಾರ್ಗಿಲೆ? ಹೆಂಡತಿ ಕೈಲೆ ಎಂತ ಉನ್ಮನಿ ಸೇರಿರ್ಬೇಕವ. ಯಾವ ಸಂತ ತುಕಾರಾಮ ಅವನಿಗೆ ಬೈದ ಸತ್ಯ ಅವನಿಗೆ ಬೈಬೇಡ ಅಂತಿದವ. ಮಾನ ಅಪಮಾನ ಎರಡೂ ನಿನ್ನುವಪ್ಪ ಅಂತಿದ್ದವ. ಹೌದಪ್ಪ. ಏನ್ ಬರ್ತಾವ ಬರಲಕ್ಕ ಭಗವಂತ ನಾಮಸ್ಮರಣೆ ಮಾಡ್ಲಕ್ಕ. ಹೌದು. ಯಾರಿಗಿಲ್ಲ ಹೊಡೆಯಲಕ್ಕ ಯಾಕೆ ಏನ್ ಯಾಕೆ ಬೈಯಲಕ್ಕ? ಪಾಂಡುರಂಗಕ್ಕೆ ಬೈಬೇಡ. ಏನು ಬೈತಿದ್ರು ಬೈ, ನನಗೆ 4 ಬೇಗಳ ಬೈ ಎತ್ತಿದ್ದವ ಹೆಣ್ತಿಗಿ. ಅವಾಗ ಒಂದು ದಿವಸ ಏನಾಯ್ತು, ಇವ ನಟ ಕಡಿಲಕ್ ಹೋಗಿದ ಸಾವುಕಾರ ಹೊಲಕ. ಅವಾಗ ಏನ್ ಮಾಡಿದ್ಳು? ಮಂದಿ ಮನ್ಯಾಗ ಹೋಗಿ ಮಾತ್ರ ಸಾಹಿತ್ಯಗಳನ್ನು ಒಳ ಮಾಡಿಕೊಂಡು ತಲೆ ಮ್ಯಾಗ ಬುತ್ತಿ ಕಟ್ಕೊಂಡು ಹೊಂಟಿದ್ರು. ಎಲ್ಲಿಗೆ ಬುತ್ತಿ ಕೊಡ್ಲಾಕ್ ಹೊಂಟಿದ್ರು. ಅವಾಗ ಸಾಕ್ಷಾತ್ ಪಾಂಡುರಂಗ ವಿಚಾರ ಮಾಡ್ದ, ನಾನು ಈಗೀಗ ಅರು ಕೊಡ್ಬೇಕಾದ್ರೆ ಇದು ಒಳ್ಳೆ ಸಮಯ. ಈ ಸಮಯದಾಗ ಹೋಗಿ ಈಗ ನಾ ಅರು ಕೊಟ್ಟು ಬರ್ಬೇಕಂತ ತಿಳ್ಕೊಂಡು ಏನ್ ಮಾಡ್ದ? ಸಾಕ್ಷಾತ್ ಪಾಂಡುರಂಗನೇ ಒಂದು ದನಕಾಯವನ ರೂಪ ಧಾರಣ ಮಾಡ್ಕೊಂಡು ಬಂದಾನಲ್ಲಿಗೆ. ದನಕಾಯವನ ರೂಪ ಧಾರಣ ಮಾಡ್ಕೊಂಡು ಬಂದು ಈಕಿ ಬುತ್ತಿ ಕಟ್ಕೊಂಡು ಹೊಂಟಿದ್ರು. ದಾರ್ಯಾಗ ಹೋಗುವಂತ ಟೈಮ್ದೊಳಗೆ ಕಾಲಾಗ ಮುಳು ಚುಸ್ತು ಯಾರಿಗೆ? ಗಿಜಾಬಾಯಿಗೆ. ಏನ್ ಕಾಲಾಗ ಮುಳು ಚುಸ್ತು?
ಒಮ್ಮಿಂದೊಮ್ಮಲೆ ಕಣ್ಣಿಗೆ ಮಾತ್ರ ಕತ್ತಲು ಬಂದಂಗಾಯ್ತು. ತಲೆ ಮ್ಯಾಗಿನ ಬುತ್ತಿ ತೆಳಗ್ ಹೋಗೋದು ಗೋಳ್ಯಾಡ್ ಅಳ್ಳಾಕತ್ತಿದ್ದು ಗಿಜಾಬಾಯಿ ಹಾರ್ಯಾಕ ಕೂತು. ಸಾಕ್ಷಾತ್ ಪಾಂಡುರಂಗನೇ ಅಲ್ಲಿ ದರಾಕಾಯವಾಗಿ ಬಂದು ಏನು ಮಾಡ್ಯಾನ? ಏನ್ ಮಾಡ್ಯಾನ್ರಿ ಮಾಸ್ತರ? ನೋಡ್ ತಂಗಿ ಯಾವ ಪ್ರಕಾರ ಉದ್ಧಾರ ಮಾಡ್ಯಾನ? ನಿಮ್ಮ ಪರಮಾತ್ಮ ಯಾರಿಗೆ ಉದ್ಧಾರ ಮಾಡ್ಯಾನ ಅಂತ ಕೇಳಾಳ. ಅವಾಗ ಅವ ಏನ್ ಮಾಡ್ತಾನ? ಅಳುವಂತ ಟೈಮದೊಳಗ ದನಾಕಾಯವಾಗಿ ಬಂದು ಗಿಜಾನ ಬಾಲಿ ಬಂದು ಕುಂತಾನ. ಎಷ್ಟು ದೊಡ್ಡ ಮೂಲ ತಾಯಿ, ನಿನ್ನ ಕಷ್ಟ ನಾನು ನೋಡಾವೆ ಹುಡು, ನಿನ್ನ ಪಾದ ನನ್ನ ಕೈಯಾಗ ತಿಳ್ಕೊಂಡು ಪಾದ ಕೈಯಾಗ ಹಿಡ್ಕೊಂಡು ಆ ಮುಳ್ಳನ್ನ ಮಾತ್ರ ಹಲ್ಲನ್ನೇ ಹಿಡಿದು ತೆಗದಾನ ಯಾರು? ಪಾಂಡುರಂಗ. ಏನು ಮಾತ್ರ ಮುಳ್ಳು ತೆಗದ ಹೊರಗ ಚಟ್ನೆ ಪಾಂಡುರಂಗನ ಮೋತಿ ಮ್ಯಾಗ ಮಾತ್ರ ರಕ್ತ ಸಿಡಿತು. ಅವಾಗ ಏನಂದಳ ಗಿಜಾಬಾಯಿ? ಪಾಂಡುರಂಗನೇ ಬಂದ ನನಗೆ ಗೊತ್ತಾಗಿಲ್ಲ ಇದು ಕುಚುಗೊಟ್ಟಿಗೆ. ನನ್ನಪ್ಪ ಹಡದಪ್ಪ ನಿನ್ನ ಎಂತ ಅಪರೂಪದ ಗುಣ, ನಿನ್ನಂತವ್ ನನ್ನ ಹೊಟ್ಟಾಗರ ಯಾಕೆ ಹುಟ್ಟಬಾರ್ದು ನನ್ನ ಮಗ ತಿಳ್ಕೊಳ್ಳಿ. ಅವಾಗ ಪಾಂಡುರಂಗ ಏನಂದಾನ? ಜಿಜಾಬಾಯಿ, ನಾ ದಿನ ನಿನ್ನ ಮನ್ಯಾಗೆ ಇರ್ತೀನಿ, ಪಾಂಡುರಂಗ ಅಂದ ಕೂಡಲೇ ಬಾರ್ಗಿಲೆ ಹೊಡಿತಲ್ಲ, ಆ ಸಂತ ತುಕಾರಾಮ ಹೊಡಿಯುವಂತ ಏಟು ನನಗೆ ಬೀಳಕತ್ಯಾವ. ನಾವು ಹೊಡಿಸ್ಕೊಂಡು ಸಾಕಾಗೆ ಇವತ್ತಿನ ದಿವಸ ನಿನ್ನ ಬಲಿ ಬಂದಿನಿ, ಕಲ್ಲು ಹಿಡಿ ಅಂದ. ಯಾರು? ಪಾಂಡುರಂಗ. ಹೌದಲ್ರಿ, ನಾನೇ ಬಂದಿನಿ ಕಣ್ಣು ಹಿಡಿ ಅಂದ. ಅವಾಗ ಸಾಷ್ಟಾಂಗ ಹಾಕ್ಯಾಳ ಯಾರು? ಪಾಂಡುರಂಗಗ. ಹೌದಲ್ರಿ, ಹಾಕ್ಯಾಳ. ಆಯ್ತು. ಈ ಪ್ರಕಾರವಾಗಿ ತಂಗಿ ನಮ್ಮ ಭಗವಂತ ನಿಮ್ಮಂತ ಅಜ್ಞಾನಿ ಹೆಣ್ಮಕ್ಳಿಗೆ ಈ ಪ್ರಕಾರ ಉದ್ಧಾರ ಮಾಡ್ಯಾನ. ಹೌದಲ್ರಿ, ಮಾಡ್ಯಾರ. ನಿಮ್ಮವ್ರು ಯಾರು ಮಾಡ್ಯಾರ? ಮಾಡಿರಲ್ರಿ ಮಾಸ್ತರ. ಇವ್ರು ಬರೇ ಮುಳ್ಳು ಹಚ್ಚೋದೇ ಮಾಡ್ಯಾರ. ಎಲ್ಲಿ ಚಲೋ ನಡೀತದ ಅಲ್ಲಿ ಬೆಂಕಿ ಹಚ್ಚೋದೇ ಇವ್ರ ಕೆಲಸ. 5 ಮಂದಿ ಅಣ್ತಂಬ್ರಿ ಇದ್ರೆ ಒಂದೇ ದಿನ ಮನಿ ಓಡಿಸಂದ್ರೆ ಓಡಿಸ್ತಾರೆ ಇವ್ರು. ಇಂಥ ಕೆಲಸದಾಗ ಮುಂದಾರ. ಒಂದ್ 5-6 ಮಂದಿ ಗಂಡಸು ಮಕ್ಕಳಿದ್ದು ಅಂದ್ರೆ ಅವು ಚಂದ ನಡೀತಿರ್ತಾವ ಖರೆ. ಇವು 3 ತುರ್ಬಾ ಕೂಡಿ ಕಲಿಯೋದು ಬಹಳ ಹೈರಾಣ. ಕಲಿಸ್ತಾರೆ 3 ಅಣ್ತಂಬ್ರ ಕಲಿತಾರೆ. ಕಲಿಸಿದ್ರೆ 3 ತುರ್ಬಾ ಕಲಿಬೇಕಾದ್ರೆ ಬಹಳ ಹೈರಾಣ. ಎಲ್ಲ ನೀನೇ ಮಾಡ್ಬೇಕೇನಂತ ಗಂಡದಾಗಿ. ರಾತ್ರಿ ಸ್ವಲ್ಪ ಕುಂಡಿ ಚಿಗುಡ್ದಾಯ್ತು ಕೆಲಸ, ಮುಂಜಾನೆ ಬ್ಯಾರೇನೆ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾರ? ಏನ್ ಹೇಳ್ತಾರಿ ಮಾಸ್ತರ? ಏನ್ ಮಾಡ್ಯಾತಮ್ಮ ತಾಯಿಗೆ? ಏನ್ ಮಾಡ್ಯಾರ್ರಿ ಮಾಸ್ತರ? ತಾಯಿ ವರ್ಣನೆ ಮಾಡಿ ನಮಗ್ ಸಂಶಯ ಬರ್ತದ. ಹಂಗ ಈಗ ಮಾನ ನಮ್ಮ ಗೋರ್ಮೆಂಟ್ ಹಾಸ್ಪಿಟಲ್ದಾಗ್ರಿ ಏನಾಗಿತ್ತು? ಏನ್ರಿ ಒಂದ್ 2-3 ಹಡದಾರ. ಹಡದ ಕೇಸಿ ಏನ್ ಮಾಡ್ರ? ಕೂಸಿಗೆ ಬಿಡಿ ತಮ್ಮ ಮನೆಗೆ ಅವ್ರು ಹೋಗ್ಯಾರ. ಕೂಸಿ ಹಡದಾರ, ಅಲ್ಲೇ ಸರ್ಕಾರ ದವಾಖಾನೆ ಮಗ್ಗಲ್ ಹಾಕಿರ ಹೋಗ್ಯಾರ ಮನೆಗೆ. ಆ ಮನೆ ಕಡೆ ಹೋಗ್ಯಾರ. ಅವ್ರಿಗೇನು ತಾಯಿ ಅನ್ಬೇಕು? ಅವ್ರಿಗೆ ತಾಯಿ ಅನ್ಬೇಕು, ಮತ್ತೇನ್ ಅನ್ಬೇಕು? ನಂಗೆ ಸಂಶಯ ಹೊಂಟದಿದೆ ಮಾತ. ಬರಬರಿ ಅವ ಕುರ್ಚಿ ಮ್ಯಾಗ ಕುಂದ್ರಿ ಕರೆ ಗದ್ದಲ ಮಾಡ್ಬೇಡ್ರಿ. ತಾಯಿ ಒಳಗೆ ಬಹಳ ಮಾಡ್ರಿ ಅಂದ್ರ ನಮ್ಮ ಈ ಪರಿ ಸಂಶಯ ಬರ್ತದೆ ಮಾಸ್ತರ. ಬರಬರಿ ನೀವೇನೇ ಹೇಳ್ತೀನಿ ಹೇಳಲ್ಲ ಮಾಸ್ತರ. ಅದಕ್ಕೆ ಇಲ್ಲಿ ಯಾವ ಪ್ರಕಾರವಾಗಿ ಸೃಷ್ಟಿ ಉತ್ಪತ್ತಿ ಆಗ್ಯದ ಅನ್ನೋದ್ರ ಬಗ್ಗೆ ಹೇಳಕತ್ತಾರ. ಮೊದಲನೇ ಶೂನ್ಯ ಬಿಳಿ ವರ್ಣ, 2ನೇ ಶೂನ್ಯ ಕೆಂಪು ವರ್ಣ, 3ನೇ ಶೂನ್ಯ ಹಳದಿ ವರ್ಣದ. ಅದಕ್ಕೆ ಮುಂದೆ ಏನಾಗ್ಯದ? ಏನಾಗ್ಯದ್ರಿ ಮಾಸ್ತರ? ಕಲೆ ಎಂಬ ಕೋರಿಗೆ ಓಂಕಾರ ಅನ್ನುವ ಹುಂಜ ಕೂಗಿ ಎಂದು ಗರ್ಭದಲ್ಲಿ ಸಾಗಿ ತತ್ತಿ ಇಟ್ಟಿತು. ನಮ್ಮ ಹುಂಜಿನ ಪುಣ್ಯ ಸಹಸ್ರ ತತ್ತಿ ಭೂಮಿಗೆ ಬೆಟ್ಟಿತು. ಓಮ ಎಂಬುವ ಹುಂಜ ಮೊದಲ ಈಕೆಯ ಪಡ್ಡಿಗೆ ಮೆಟ್ಟಿತು. 1ನೇ ತತ್ತಿಲ ಶಿವ ಸರಸ್ವತಿ, 2ನೇ ತತ್ತಿಲ ವಿಷ್ಣು ಪಾರ್ವತಿ, 3ನೇ ತತ್ತಿಲ ಬ್ರಹ್ಮ ಲಕ್ಷ್ಮಿಗೆ ಜನಿಸಲು ಪಟ್ಟಿತು. ಎಲ್ಲೋ ಓದಿಕೊಂಡ ಪಂಡಿತರ ಮನಸ್ಸಿಗೆ ಓದಿಕೊಂಡ ಪಂಡಿತರ ಮನಸ್ಸಿಗೆ ಕದಲ ಬದಲ ಜನ್ಮ ಆಯ್ತು. ಬದಲಾಸಿ ಭಾಷಿಂಗ ಕಲಿಯಿತು. ಆ ಶಿವನ ತಂಗಿ ಸರಸ್ವತಿಗೆ ಬ್ರಹ್ಮಗ ಕೊಟ್ಟಿತು. ವಿಷ್ಣುನ ಸಹೋದರಿಗೆ ನಾರಾಯಣಗ ಕೊಡಲು ಪಟ್ಟಿತು. ರುದ್ರನ ಸಹೋದರಿಗೆ ನಾರಾಯಣಗ ಕೊಡಲು ಪಟ್ಟಿತು. ಪರಮೇಶ ಹುಂಜಾಗಿ ಹಿಡ್ದಾನ ಹೆಡಕ, ಇವರ ಪಾರ್ವತಿಗೆ ಹಾಕ್ಯಾನ ಬುಡುಕ. ಸೂರ್ಯದಿಂದ ಹಾಕ್ಯಾನ ತೊಡಕ ಏಟ ಇಟ್ಟಿತು. ಆಜ ಹರಿಹರ ರಾಜರಿಂದಿಗೆ ಗರ್ಭ ಗಟ್ಟಿತು. ಒಮ್ಮೆ ಒಂದು ಏಟಿಗೆ ಇವ್ರ ಪಾರ್ವತಿ ಏಸ ತತ್ತಿ ಇಟ್ಟಾಳ. ಇಟ್ಟಾಳ್ರಿ ಮಾಸ್ತರ. ಈಗ ಹೇಳಕತ್ತಾರ, ಇವ್ ನಾವು ಹೇಳಕತ್ತಿಲ್ಲ. ಹೌದೌದು. 88 100 ತತ್ತಿ ಇಟ್ಟಾಳ ಇವ್ರ ಪಾರ್ವತಿ. ಸರಸ್ವತಿ ಎಂಬೋ ಕೋಳಿ ತತ್ತಿ ಸ್ವರ ಮಾಡಿತು. ತತ್ತಿ ಇಡುವುದಕ್ಕಾಗಿ ಆಶ್ರಯದೊಳಗ
ಹೊಡಿತು ಮೋತಿ ಚುಚ್ಚಿ ಮರಿ ತೆಗೆದು ಮಕ್ಕಳ ಗುಡ ಆಡಿತು ಲಕ್ಷ್ಮಿ ಮರಿ 800 ಸರಸ್ವತಿ ಮರಿ 300 ಒಟ್ಟು ಕೂಡಿ 10,000 ಲೆಕ್ಕ ಕೂಡಿತು ಹೊಂಜಿನ ಹೆಸರು ಹೇಳಿ ಹಡಿಸ ಕೋಳಿ ಜೋಳ ಹಾಡಿತು ಹೊಂಜಿನ ಹೆಸರು ಹೇಳಿ ಹಡಿಸ ಕೋಳಿ ಜೋಳ ಹಾಡಿತು ಎಂದು ಕೂಡಿದ ನಿನ್ನ ಕಲೆ ಅಂಬ ಕೋಳಿಯ ಜಂಗ ತೊಳೆಲಿ ಜಂಗ ತೊಳೆಲಿ ಹಿಂದಿನ ಜನ್ಮದ ಸುಕೃತ ಫಲದಿಂದ ಜನಿಸಿ ಬಂದೈನೆ ಆದಿ ಮಧ್ಯ ಅಂತ ತತ್ತಿ ಹುಟ್ಟಿಸಿದ ಭಗವಂತಗೆ ಹೌದು ಭಗವಂತಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಮೂವರು ಸುಪುತ್ರರಿಗೆ ಸಹಸ್ರ ಸಹಸ್ರ ಲಕ್ಷಾನು ಕೋಟಿಗಳ ಜನ್ಮದಾತಗೆ ಹೌದು ಜನ್ಮದಾತಗೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಭಗವಂತಗೆ ಏ ಪತಿ ಬೇಕು ಜತಿ ಒಬ್ಬ ಅವ ಇದ್ರ ಈಕಿಂದು ರಬ್ಬ ಗತಿ ಕಾಣ್ತದ ಈಕಿನ ಹಬ್ಬ ಖಳೆ ಅರ್ಭಾಟ ಹೌದು ಗಂಡ ಇರುವತನ ಬಹಳ ಚಂದ ಕಾಣ್ತೈತಿ ಘಟ ಅವ ಹಾಲ ಬಳಿಕ ಹೆಚ್ಚಿಂದು ಈಕಿದು ಬಹಳ ಅಡಮೂಟ ಏ ಹೆಚ್ಚಿಗೆ ಇದ್ರ ನಿನ್ನ ಶಕ್ತಿ ಪರ್ಯಾಣ ಕರ್ಕೊಂಡು ಯಾಕೆ ಬೀಳ್ತೈತಿ ಹುಚ್ಚುಚ್ಚಾಡಿ ತಿಂದಿಯ ಲತ್ತಿ ಹೆಂಗ ಸಹಳ ಕಾಟ ಪರ್ಯಾಣಕ ಇಚ್ಛ ಮಾಡಿ ಯಾಕ ಬೇಡಿರಿ ಏನಾಗ್ತದಮ್ಮ ಏನಾಗ್ತದ್ರಿ ಮಾಸ್ತರ ಸ್ವತಃ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ 3 ಮಂದಿಗೆ ಜೋಗಳ ಹಾಡ್ಯಾರ ಯಾರು ಹಾಡ್ಯಾರಿ ಇವರು ಪಾರ್ವತಿ ಲಕ್ಷ್ಮಿ ಸರಸ್ವತಿ 3 ಮಂದಿ ಕೂಡಿ ಹೌದಪ್ಪ ಈ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ನಾಯಕನು ನೀವೇ ಅದೀರಪ್ಪ ತಿಳ್ಕೊಂಡು ಹಾ ಬ್ರಹ್ಮ ವಿಷ್ಣು ಮಹೇಶ್ವರ ಅನ್ನುವಂತ 3 ಮಾತ್ರ ನೀವೇ ಮಾತ್ರ ರಕ್ಷಣೆ ಮಾಡಿರಿಪ್ಪ ಹೌದೌದು ನಮ್ಮದಿಂದ ಏನೂ ಆಗಿಲ್ಲ ತಿಳ್ಕೊಂಡು ಅಂತವ್ರು ಜೋಗಳ ಹಾಡ್ಲಕತ್ತಾರ ಹಾ ಹಾ ಮತ್ತೆ ಇವು ನಮಗ ಬಗಲಾಗ ಇಟ್ಕೊಂಡು ಜೋಗಳ ಹಾಡೋದು ದೊಡ್ಡ ಆಗದ ಏನಿದು ಏನ್ ದೊಡ್ಡ ಮಾತಿಲ್ರಿ ಇದು ಹೌದು ಅದಕ್ಕೆ ಏನಾಗ್ಯದ ಹೆಣ್ಮಗಳಿಗೆ ಏನಾಗ್ಯದ್ರಿ ಮಾಸ್ತರ ಅಂದ್ರೆ ನನ್ನಿಂದ ಆಗ್ಯದ ಹಾ ಹಾ ಆ ಗಾಡಿ ಬಿಡುಕ ನಾಯಿ ಹೊಂಟಂಗ ಆಗ್ಯದ ಈಕಿನ ಹಣಿ ಬಾರ ಹೌದು ಹೌದು ಒಂದು ಕರಿ ನಾಯಿ ಹೊಂಟಿತ್ತತ್ರಿ ಅದು ಹಿಂದೆ ಬರ್ಲಾಗತ್ತದಲ್ಲ ಸೂರಿಂದು ಇಂಥದ್ದು ಒಂದು ಕರಿ ನಾಯಿ ಗಾಡಿ ಬಡ್ಡ್ಯಾಗ ಹೊಂಟಿತ್ತತ್ರಿ ಡೊಗ್ಗಿ ಹೌದು ಹೊಂಟಿತ್ತ ಅವಾಗ ಅದಕ್ಕೆ ನಾಯಿ ತಲೆಯಾಗ ಏನ್ ಬತ್ತು ವಿಚಾರ ಏನ್ ಬಂದವ್ರಿ ಮಾಸ್ತರ ಬ್ಯಾಸಿಗೆ ಬಿಸಿಲ್ರಿ ಮತ್ತ ಆ ಗಾಡಿ ತೆಳಗ ಮನಗಂಡ ತಂಪು ಬರ್ಲಾಕತ್ತದ ಅಲ್ಲಿ ಹೌದು ಹೌದು ಮನಗಂಡ ಕಣಕಿ ಹೇರ್ಯಾರ ಮ್ಯಾಲ ಕಣಕಿನೂ ಹೇರ್ಯಾರ ಹೌದು ಹೌದು ಮನಗಂಡ ಅಲ್ಲಿ ಏನದ ತಂಪು ಹತ್ಲಾಕತ್ತದ ನಾಯಿ ಕರಿ ನಾಯಿ ಹಾ ಇದಕ್ಕ ತಂಪು ಹತ್ಯದ್ರಿ ಸದ್ಯದು ಹೌದು ಹೌದು ಆ ಕಡೆ ಹೋಗ್ಯದಲ್ಲ ಇದು ಹಾ. ಇದಕ್ಕೂ ತಂಪು ಹತ್ಯದೆ ಹೌದು ಹೌದು ಅವಾಗ ಅದು ಏನ್ ಮಾಡ್ಲಕತ್ತದ ನಾಯಿ ಆ ಗಾಡಿ ಬಿಡಕ್ ಹೋಗುವತ್ನ ಸುಮ್ ಹೋಗ್ಬೇಕಲ್ರಿ ಏನ್ ಮಾಡ್ಯಾದ್ರಿ ಮಾಸ್ತರ ಈ